ಲಾಟ್ ಆಫ್ ಇಂಪ್ರೂವ್ಮೆಂಟ್ ಅಲ್ಲ, ಲಾಟ್ ಆಫ್ ಇಂಪ್ರೂವ್ಮೆಂಟ್. ಅಲ್ಲ, ವಿ ಆಲ್ರೆಡಿ ಕ್ರಾಸ್ ದಿ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಪುನಃ ಹಿನ್ನಡೆ ಇದೆ. ಬಟ್ ಸಮ್ವೇರ್ ಗ್ರೌಂಡ್ ಅಲ್ಲಿ ಈ ಸಲ ಬಿಜೆಪಿಗೆ ಅಷ್ಟು ಸುಲಭ ಇಲ್ಲ ಮೇಡಮ್, ಸಾಧ್ಯ ಇಲ್ಲ. ಇನ್ಕಂಬೆನ್ಸಿ ಅನ್ನೋದು ಇದೆಯಲ್ಲ, 2 ಟರ್ಮ್ ಆದ್ಮೇಲೆ 3ನೇ ಟರ್ಮು ಅವ್ರದ್ದು ಒಂದು ಸಾಧನೆ ಇಲ್ಲ. ನೀವು 3ನೇ ಟರ್ಮ್ ಅಲ್ಲೂ ಕೂಡ ಮೋದಿಜಿಯವರು ತಮ್ಮ ಪ್ರಗತಿಪರ ಯೋಜನೆಗಳಿಂದ ಇನ್ನೂ ಇಟ್ಕೊಂಡು ಒಂದು ರಾಷ್ಟ್ರದ ಒಂದು ಸಮಗ್ರ ಅಭಿವೃದ್ಧಿಗೋಸ್ಕರ ಮಾಡಿದಾರಲ್ಲ. ಈ ರಾಷ್ಟ್ರದ ಜನ ಪ್ರತಿಯೊಬ್ಬ ಮತದಾರ ಏನು ಯೋಚನೆ ಮಾಡ್ತಾನಂತಂದ್ರೆ, ಬೆಳಗಾವಿ ಜಗದೀಶ್ ಶೆಟ್ಟರ್ಗೆ ಹಿನ್ನಡೆ ಈಗಿನ ಟ್ರೆಂಡ್ ಸರ್. ಏನ್ ಮಾಡ್ತಾನೆ? ಪ್ರತಿಯೊಬ್ಬ ಮತದಾರ ಯೋಚನೆ ಮಾಡ್ತಾನೆ, ಈ ರಾಷ್ಟ್ರಕ್ಕೊಬ್ಬ ಬಲಾಢ್ಯವಾದ ಪ್ರಧಾನಮಂತ್ರಿ ಈಗ ಏನ್ ಅಚ್ಚೇ ದಿನ ಅಂತ ಹೇಳ್ಕೊ ಬಂದ್ರು ಲಾಸ್ಟ್ 10 years ಜನರಿಗೆ ಅರಿವಾಗಿದೆ. ಫಾರ್ ಎಕ್ಸಾಂಪಲ್, ಇನ್ನು 1 year ಅಲ್ಲಿ 4 ಸಲ ಟೋಲ್ ರೇಟ್ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಏನ್ ಕಾರಣ ಕೊಡ್ತಾರೆ ಅಂದ್ರೆ ಇನ್ಫ್ಲೇಷನ್ ಅಂತ ಕೊಡ್ತಾರೆ. ಈಗ ಎಲೆಕ್ಷನ್ ಮುದ್ದೆ ನೆಕ್ಸ್ಟ್ ಡೇಗೆ 5% ಟೋಲ್ನ ಜಾಸ್ತಿ ಮಾಡಿದ್ದಾರೆ. ಇದು ಜನರಿಗೆ ಅರಿವಾಗ್ತಾ ಇದೆ. 400 ರೂಪಾಯಿ ಸಿಲಿಂಡರ್ನ ಕಾಸ್ಟ್ಲಿ ಅಂತ ಹೇಳಿದವರು 1200 ರೂಪಾಯಿಗೆ ತಗೊಂಡೋಗಿ ಕೊಡ್ತಾರೆ. ಇದು ಜನರಿಗೆ ಅರಿವಾಗಿದೆ ಈ ಸಲ. ಆಮೇಲೆ ಇವ್ರು ಹೇಳಿದ್ದು ನಾವು ಬಂದುಬಿಟ್ರೆ ಏನು ದೇಶನ ಬಲಿಷ್ಠವಾಗಿ ಕಾಪಾಡ್ತೀವಿ, ಏನು ಲಾಸ್ಟು 2019 ಎಲೆಕ್ಷನಲ್ಲಿ ಏನಾಯಿತು, ಏನು ಈ ಬಾಂಬ್ ಬ್ಲಾಸ್ಟ್ ಆಗಿದ್ದನ್ನು ದೊಡ್ಡದಾಗಿ ತಗೊಂಡು ಚೌಕಿದಾರ್ ಅಂತ ತಗೊಂಡ್ರು. ಈ ಸಲ ಏನಾಯ್ತು ಹೇಳಿ, ಅದು ಚೈನಾದವರು ಲಡಾಖ್ನಲ್ಲಿ 4065 ಸ್ಕ್ವೇರ್ ಕಿಲೋಮೀಟರ್ನ ಆಕ್ರಮಿಸ್ಕೊಂಡ್ರು. ಸೊ ಇವರು ಎಲ್ಲ ಕಡೆ ಇನ್ಎಫಿಷಿಯನ್ಸಿನ ತೋರಿಸ್ಕೊಂಡೇ ಬಂದಿದ್ದಾರೆ. ಈ ಎಲ್ಲ ಇನ್ಎಫಿಷಿಯನ್ಸಿ ಜೊತೆಗೆ ಎಲೆಕ್ಟ್ರೋಲ್ ಬಾಂಡ್ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಆಗಿ ಬಂತು. ಇದು ಎಲೆಕ್ಟ್ರೋಲ್ ಬಾಂಡ್ ಬಂದ ಮೇಲೆ ಎಷ್ಟು ಜನ ಏನು ಪ್ರಜ್ಞಾವಂತ ನಾಗರಿಕರು ಅಂತ ಅನ್ಕೊಂಡವರು ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅಂತಿದ್ದವರೆಲ್ಲ ಡೈವರ್ಟ್ ಆಗಿದ್ದಾರೆ ಈ ಸಲ ಈ ಎಲೆಕ್ಟ್ರೋಲ್ ಬಾಂಡ್ ಬಂದ ಮೇಲೆ. ಇದೆಲ್ಲ ನೋಡಿದಾಗ ಮೇಯ್ನು ತಿಳ್ಕೊಳ್ಳೋದೇನು ವಿಚಾರ ಬರುತ್ತೆ ಅಂದ್ರೆ, ಸಾಕಷ್ಟು ಜನ ಶಿಫ್ಟ್ ಆಗಿದ್ದಾರೆ. ಏನು ಇವ್ರದ್ದು ಜುಮ್ಲಾನೇ ಜನರಿಗೆ ಕಳಿಸ್ತಾ ಇದ್ದಾರೆ ಇಷ್ಟು ದಿವಸ. ಒಂದು ಕಡೆ ಭದ್ರತೆ ಮೊದಲ ಸುತ್ತಿನಲ್ಲೇ ಹಿನ್ನಡೆ ಅನುಭವಿಸಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ದು. ಈಗ ನೋಡಿ, ಅವರು ಕಾಂಗ್ರೆಸ್ಗೆ ಬಂದರು, ಕಾಂಗ್ರೆಸ್ಸಿಂದ ವಾಪಸ್ ಹೋದ್ರು. ಈಗ ಈಶ್ವರಪ್ಪನವ್ರು ಯಾವಾಗ ಹೇಳ್ತಾ ಇದ್ರು, ನಾವು ನಿಯತ್ತಾಗಿ ನಿಂತ್ಕೊಂಡ್ವಿ, ನಮಗೆ ಸೀಟ್ ಕೊಟ್ಟಿಲ್ಲ, ಜಗದೀಶ್ ಶೆಟ್ಟರನ್ನು ಕರ್ಕೊಂಬಂದು ಕೊಟ್ಟರು ಅಂತ. ಈಗ ಅಲ್ಲಿ ಟ್ರೆಂಡ್ ನೋಡಿದ್ರೆ, 2ನೇ ಸುತ್ತಲ್ಲೂ ನೋಡಿದ್ರೆ ಜಗದೀಶ್ ಶೆಟ್ಟರ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ಗೆ 2 ಪ್ರಾಬ್ಲಮ್ ಇತ್ತು. ಏನಂದ್ರೆ, ಜಗದೀಶ್ ಶೆಟ್ಟರ್ಗೆ ಸೂಟ್ ಆಗಬೇಕಾಗಿದ್ದು ಧಾರವಾಡದಲ್ಲಿ ಜೋಶಿ ಸೆಟ್ಲ್ ಆಗಿಬಿಟ್ಟಿತ್ತು. ಕರೆಕ್ಟ್. ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಜಗದೀಶ್ ಶೆಟ್ಟರ್ನ ಬಿಟ್ಕೊಡೋಂಗಿಲ್ಲ. ಯಾಕಂದ್ರೆ ಲಿಂಗಾಯತ ಒಂದು ಲಿಂಕ್ ಬೇಕಾಗಿತ್ತು ಅವ್ರಿಗೆ ಸೀಟ್ ಇರಲಿಲ್ಲ. ಅದು ಒಂದು ಅವ್ರ ಡಿಲೆಮಾ. ಅವ್ರಿಗೆ ಸೂಟಬಲ್ ಸೀಟ್ ಇರಲಿಲ್ಲ. ಅವ್ರದ್ದು ಬೀಗರದ್ದು ಸೀಟ್ ತಗೊಂಡು ಕೊಟ್ಟರು. ಅವ್ರು ಬೀಗರ್ ಸೀಟ್ ಕೊಟ್ಬಿಟ್ರು, ಅಲ್ಲಿ ಬೀಗ ಹಾಕಿದಂಗೆ ಆಗೋಯ್ತು. ಇನ್ನೊಂದು ಅಲ್ಲಿ ಏನಂದ್ರೆ, ಜಗದೀಶ್ ಶೆಟ್ಟರು ಪಂಚಮಶಾಲಿ ಲಿಂಗಾಯತರಲ್ಲ, ಅವರಿಗೆ ಅಲ್ಲಿ ಅಷ್ಟು ಸಪೋರ್ಟ್ ಸಿಗಲ್ಲ ಅಂತ ಒಂದಿತ್ತು. ಬಿಜೆಪಿಯಲ್ಲಿ ವಿಪರೀತವಾದಂಥ ವಿರೋಧ ಆಯ್ತು. ಯಾಕೆಂದ್ರೆ ಅವರು ಒಂದು ರೀತಿಯಲ್ಲಿ ಯಾವುದೋ ಕಾರಣಕ್ಕೆ ಬೆಳಗಾವಿ ವಿರೋಧಿ ರಾಜಕಾರಣಿ ಎನ್ನುವಂತ ಒಂದು ಇಮೇಜ್ ಅನ್ನು ತಗೊಂಡು, ಯಾಕೆಂದ್ರೆ ಅವ್ರಿಗೆ ಅಧಿಕಾರ ಇದ್ದಾಗ, ಇಂಡಸ್ಟ್ರಿ ಮಿನಿಸ್ಟರ್ ಆಗಿದ್ದಾಗ ಎಲ್ಲಾ ಯೋಜನೆಗಳನ್ನ ಧಾರವಾಡಕ್ಕೆ ತಗೊಂಡೋಗಿದ್ರು. ಅಟ್ ದಿ ಕಾಸ್ಟ್ ಆಫ್ ಬೆಳಗಾಂ ಅನ್ನೋದು ಒಂದಿತ್ತು. ಅದಕ್ಕೋಸ್ಕರ ಇವಾಗ ಗೋ ಬ್ಯಾಕ್ ಶೋಭಾ ಅಂತಿತ್ತಲ್ಲ, ಆಲ್ಮೋಸ್ಟ್ ಗೋ ಬ್ಯಾಕ್ ಶೆಟ್ಟರ್ ಅನ್ನೋ ತರ ಇತ್ತು. ಅದರ ಪರಿಣಾಮ ಇವಾಗ ಕಾಣಿಸ್ತಾ ಇದೆ. ಬಟ್ ಅಗೈನ್ ಐ ವಿಲ್ ನಾಟ್ ಸೇ ಇಟ್ ಈಸ್ ದಿ ಫೈನಲ್. ನೋಡ್ಬೇಕಲ್ಲ. ಇನ್ನೊಂದು ಟ್ರೆಂಡ್ ಅಂದ್ರೆ, ಬಿಹಾರ್ನು 21 NDA ಲೀಡ್ ಆಗ್ತಾ ಇದೆ, 6 ಇಂಡಿಯಾ ಅಲೈನ್ಸ್. ಎಲ್ಲಿ ಕಾಂಗ್ರೆಸ್ ಅಂಡ್ ಅಲೈನ್ಸ್ ಥಿಂಕ್ ಮಾಡಿತ್ತು, ಅಲ್ಲಿ ಬಿಜೆಪಿಗೆ ತುಂಬಾ ಹಿನ್ನಡೆ ಆಗುತ್ತೆ ಈ ಸಲ NDA ಅಂತ ಹೇಳುವಂಥದ್ದು. ದಟ್ ರಿಸಲ್ಟ್ ವಾಟ್ ಯು ಥಿಂಕ್? ಅಲ್ಲಿ ಅಗೇನ್ ನಾನು ಹೇಳಿದ ಹಾಗೆ, ಇಲ್ಲಿ ಇವರು ಈ ಇಂಡಿಯಾ ಅಂದರೆ RLD ಮತ್ತು ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ ಅವರು ಜೆಲ್ಲೇ ಆಗಲಿಲ್ಲ. ಅಂದರೆ ಕಾಂಗ್ರೆಸ್ನ ಅವರು ಸ್ವಲ್ಪ ಮಟ್ಟಿಗೆ ಲಾಲು ಪ್ರಸಾದ್ ಯಾದವ್ ಪಾರ್ಟಿ